ವೀಕ್ಷಕರೇ, ನಾನು ಅಪ್ಪುರಾಜ್, ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಇವತ್ತೊಂದು ಒಂದು ಹೋರಾಟ ಮಾಡ್ತಿದ್ದಾರೆ ನಮ್ಮ ರೈತ ನಾಯಕರಂತ ಅರವಿಂದ್ ಕುಲಕರ್ಣಿ ಅವರು. ಇಂಗ್ಲೇಶ್ವರ ಗ್ರಾಮದ ಅಭಿವೃದ್ಧಿ ಆಗ್ತಾ ಇಲ್ಲ, ಬಸವಣ್ಣನವರ ಹುಟ್ಟಿದ ನಾಡೋದು ಅದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರೇ. ಸರ್, ಇಂಗ್ಲೇಶ್ವರ ಅಭಿವೃದ್ಧಿಗಾಗಿ ನೀವು ಒಂದು ಹೋರಾಟ ಮಾಡ್ತಿದ್ದೀರಿ ಸರ್. ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ವಾ ಸರ್? ಬಸವಣ್ಣನವರ ಹುಟ್ಟಿರ್ತಕ್ಕಂಥ ಗ್ರಾಮ ಅಂದ್ರೆ ಇಂಗ್ಲೇಶ್ವರ ಗ್ರಾಮ, ಅದು ಬಸವಣ್ಣ ಬಾಗೇವಾಡಿ ತಾಲೂಕು. ಬಸವಣ್ಣವ್ರು ಅಷ್ಟೇ ಅಲ್ಲ, ಇಲ್ಲಿ ಚನ್ನಬಸವಣ್ಣ, ಸಿದ್ದರಸ, ಬಲದೇವ, ನೀಲಕಂಠ, ಅಗ್ಗಳ ಕವಿ, ಗಂಗಾಂಬಿಕೆ, ನೀಲಾಂಬಿಕೆ, ಅಕ್ಕನಾಗಲಾಂಬಿಕೆ, ಹೀಗೆ ಹಲವಾರು ಶರಣರು ಜನ್ಮ ತಳೆದಿರ್ತಕ್ಕಂಥ ಪುಣ್ಯಕ್ಷೇತ್ರ. ಅಭಿವೃದ್ಧಿಯಿಂದ ಸಂಪೂರ್ಣ ವಂಚಿತ ಆಗ್ಯದ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇವೆ. ಮೂಲಭೂತ ಸೌಕರ್ಯಗಳು ಇಲ್ಲೇ ಇಲ್ಲ. ಇಂಗ್ಲೇಶ್ವರ ಬಸ್ ಸ್ಟ್ಯಾಂಡ್ ಅನ್ನುವಂಗಿಲ್ಲ, ಬೈಲದ. ಅಲ್ಲಿ ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡ್ ಅನ್ನಕ್ಕವ. ಅಲ್ಲಿ ಬಸ್ಗಳು ಓಪನ್ ಜಾಗದ ನಿಂದಿರ್ತಾವು. ಅಲ್ಲಿ ಮಳೆ, ಗಾಳಿ, ಚಳಿ ಅನ್ನೋದೇ. ಜನ ಗಂಟೆಗಟ್ಟಲೆ ನಿಲ್ಲಬೇಕು ಕಾಯ್ಕೊಂತ. ಬಸವಣ್ಣನವರ ಜನ್ಮಸ್ಥಳ ಸ್ಮಾರಕವನ್ನು ನೋಡ್ಲಿಕ್ಕೆ ದಿನನಿತ್ಯ ಸಾಕಷ್ಟು ಪ್ರವಾಸಿಗರು ಬರ್ತಾರ. ಅದರಲ್ಲಿ ವಿಶೇಷವಾಗಿ ಬಸವ ಕಲ್ಯಾಣ ಬೀದರ್ ಅಂದ್ರೆ ಬಸವಣ್ಣನವರ ಕಾರ್ಯಕ್ಷೇತ್ರದಿಂದ ಬಂದಿರ್ತಾರ ಜನ ನೋಡಾಕ. ಅಂದ್ರೆ ಬಸವಣ್ಣವ್ರು ಹುಟ್ಟಿರ್ತಕ್ಕಂಥ ಸ್ಥಳ, ಅದನ್ನು ನೋಡ್ಬೇಕಂತಕ್ಕ ಒಂದು ಹಂಬಲ ಇಟ್ಟುಕೊಂಡು ಬಂದು ಮೊದಲು ಪ್ರಥಮವಾಗಿ ಆ ಭೂಮಿ ಮೇಲೆ ಇಳಿದು ಮಣ್ಣೆಲ್ಲ ಹಣಿಗೆ ಹಚ್ಕೊಂಡು ಮೈ ತುಂಬ ಬಳಕೋತಾರ. ಯಾಕಂದ್ರೆ ಬಸವಣ್ಣ ಹುಟ್ಟಿರ್ತಕ್ಕಂಥ ಇಂಗ್ಲೇಶ್ವರ ಗ್ರಾಮ ಅಂತಂದ್ರೆ ನಾವು ಅಲ್ಲಿ ಭೂಮಿ ಪಾದ ಇಟ್ಟರೆ ನಾವು ಪವಿತ್ರ ಆದೇವ್ ಅಂತಕ್ಕಂಥದ್ದು ಆ ಮಣ್ಣು ತಗೊಂಡು ಬಡ್ಕೋತಾರ. ಆದ್ರೆ ಅಲ್ಲಿ ಸ್ಮಾರಕಕ್ಕೆ ಹೋದ್ರ, ಅಲ್ಲಿ ಸುತ್ತಮುತ್ತಲ ವಾತಾವರಣ ನೋಡಿದ್ರ ಅವ್ರಿಗೆ ಒಂದು ಗರ ಬಡಲು ಸಿಡಿಲು ಬಡ್ದಂಗ ಆಗ್ತದ. ಯಾಕಂದ್ರೆ ಅಭಿವೃದ್ಧಿನೇ ಇಲ್ಲ. ಬಸ್ ಸ್ಟ್ಯಾಂಡ್ದಲ್ಲಿ ಮೊದಲ ಮುಖ್ಯವಾಗಿ ಬಸ್ ನಿಲ್ದಾಣ ಇಲ್ಲ, ಮತ್ತು ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಮೂತ್ರ ವಿಸರ್ಜನೆಯೂ ಕೂಡ ಜಾಗ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಬಸ್ ಸ್ಟ್ಯಾಂಡ್ ಅಲ್ಲಿ ಆವರಣದ ಪಕ್ಕದಲ್ಲಿನೇ ಒಂದು ಹಾಳು ಬಿದ್ದ ಕೆರೆ ಅದ. ಏನೋ ತಪ್ಪಿ ಅಲ್ಲಿ ಹೋದ್ರಂದ್ರ ಪುರುಷರು ಅಲ್ಲಿ ಬಯಲು ದೇಶಕ್ಕೆ ಹೋಗ್ತಾರ, ಅಲ್ಲಿ ಮೂತ್ರ ವಿಸರ್ಜನೆಗೆ ಹೋಗ್ತಾರ. ಪರಸ್ಥಳದಂತ ಬಂದಂತ ಮಹಿಳೆಯರು ಅವ್ರಿಗೆ ಗೊತ್ತಿರಂಗಿಲ್ಲ, ಅಲ್ಲಿ ಹೋಗ್ತಾರ ಪಾಪ, ಏನೋ ಬಯಲು ಜಾಗ ಅಂತೇಳಿ. ಅಲ್ಲಿ ಹೋದಾಗ ಪುರುಷರಿದ್ರಂದ್ರ ಅವ್ರು ಮಕ ಮುಚ್ಚಿಕೊಂಡು ತಲೆ ತಗ್ಗಿಸಿ ಬಂದು ಇಂಗ್ಲೇಶ್ವರ ಗ್ರಾಮದ ಜನತೆಗೆ ಹಿಡಿ ಶಾಪ ಹಾಕ್ತಾರೆ, ಬೈತಾರ. ಅಷ್ಟೆಲ್ಲ ಸರ್ಕಾರಕ್ಕೆ ಉಗಿತಾರ. ಏನಪ್ಪ ಇದು, ಬಸವಣ್ಣವ್ರು ಹುಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಒಂದು ಮೂರ್ತ ವಿಸರ್ಜನೆಗೆ ಕೂಡ ಜಾಗ ಇಲ್ಲ. ಮಹಿಳೆಯರು ಬಂದಾಗ ಹೆಂಗ್ ಮಾಡ್ಬೇಕು? ಇದಕ್ಕೆ ಏನಾದ್ರು ಮಾನ ಮರ್ಯಾದೆ ಗ್ರಾಮಸ್ಥರಿಗೂ ಇಲ್ಲ ಅಥವಾ ಸರ್ಕಾರಕ್ಕೂ ಇಲ್ಲ ಅಂತಕ್ಕಂಥದ್ದು ಅವ್ರು ಉಗಿದು ಹೋಗುವಂಥದ್ದು. ಇದರಿಂದಾಗಿ ನಮ್ಗೆ ಬಹಳ ನೋವಾಗಿದೆ ಸರ್. ನಮ್ಗೆ ಸರ್, ಸತತವಾಗಿ 3-4 ಸಲ ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಆರಿಸಿ ಬಂದ್ರು. ಅವ್ರು ನಿಮ್ಮದೇ ಮತಕ್ಷೇತ್ರದವರು. ಯಾಕೆ ಸರ್ ಅವರಿಂದ ಆಗ್ತಾ ಇಲ್ವಾ ಇದು ಅಭಿವೃದ್ಧಿ? ಸಾಕಷ್ಟು ಬಾರಿ ನಾವು ಇಂಗ್ಲೇಶ್ವರ ಅಭಿವೃದ್ಧಿಗೆ ಅವ್ರಿಗೆ ಒತ್ತಡ ಮಾಡಿದೆವು. ಈಗ ಪ್ರತ್ಯೇಕ ಬಸವಣ್ಣ ಅಭಿವೃದ್ಧಿ ಪ್ರಾಧಿಕಾರದ ರಚನೆ ಆಯಿತು, ನಾವು ಹೋರಾಟ ಮಾಡಿದ ಪ್ರತಿಫಲವಾಗಿ. ಈ ಒಂದು ಬಿಡುಗಾಸು ಕೂಡ ಸರ್ಕಾರ ಕೊಟ್ಟಿಲ್ಲ. ಏನು ಕೇವಲ ಘೋಷಣೆ ಮಾಡಿದ್ರು. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ 2025ನೇ ಸಾಲಿನಲ್ಲಿ ವಿಶ್ವಗುರು ಬಸವಣ್ಣ ಅಂತ ಹೇಳ್ತಾರೆ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ತಾರ. ಬರೀ ಹೇಳಿಕೆಯಲ್ಲಿ ಸೀಮಿತ ಐತೆ ಹೊರತಾಗಿ ಅಭಿವೃದ್ಧಿ ಒಂದು ಬಿಡುಗಾಸ ಕೊಟ್ಟಿಲ್ಲ. ಅದು ಕೇವಲ ಅಸಿಸ್ಟೆಂಟ್ ಕಮಿಷನರ್ ಅಲ್ಲಿ ಆಯುಕ್ತರಂತ ಮಾಡಿದ್ರು, ಪ್ರಾಧಿಕಾರದ ಆಯುಕ್ತರು ಅಂತೇಳಿ. ದುಡ್ಡನ್ನೆಲ್ಲ ಪಾಪ ಅವ್ರೇನ್ ಮಾಡ್ಬೇಕು, ಸುಮ್ಮನೆ ಬರ್ತಾರ ಹೋಗ್ತಾರ ಅಷ್ಟೇ. ಒಂದು ಬಿಡುಗಾಸ ಕೊಟ್ಟಿಲ್ಲ. ಹೀಗಾಗಿ ಅಭಿವೃದ್ಧಿಯಿಂದ ಸಂಪೂರ್ಣ ವಂಚಿತ ಆಗಿದೆ. ಅಲ್ಲಿ ವಿಶೇಷ ಇಂಗ್ಲೇಶ್ವರ ಗ್ರಾಮ ಅಂತ ಮೂಲಭೂತ ಸೌಕರ್ಯನೂ ಇಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲ, ಅಲ್ಲಿ ಶೌಚಾಲಯ ಇಲ್ಲ. ಬಹಿರ್ದೇಶಕ್ಕೂ ತೀವ್ರ ತೊಂದರೆ ಹೆಣ್ಮಕ್ಳಿಗೆ. ಮತ್ತು ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ. ಮಧ್ಯರಾತ್ರಿಯಲ್ಲಿ ಏನಾದರೂ ಗ್ರಾಮಸ್ಥರಿಗೆ ಏರುಪೇರಾದ್ರೆ ಆರೋಗ್ಯದಲ್ಲಿ ಬಸವನ ಬಾಗೇವಾಡಿ ಇಲ್ಲ ಬಿಜಾಪುರಕ್ಕೆ ಹೋಗ್ಬೇಕು. ಅದಕ್ಕಿಂತಲೂ ಸೀರಿಯಸ್ ಆಯ್ತಾನ ಮತ್ತೆ ಎಲ್ಲೋ ಮಿರಾಜ ಬೇರೆ ಕಡೆ ಹೋಗ್ಬೇಕು. ಮಾರ್ಗ ಮಧ್ಯದಲ್ಲಿ ಅಶ್ವಿನಿಗೆ ವಾಪಸ್ ಹೆಣ ತುಂಬುವಂತ ಪರಿಸ್ಥಿತಿ ಸಾಕಷ್ಟು ಆಗಿದೆ ಇಂಗ್ಲೇಶ್ವರ ಗ್ರಾಮದಲ್ಲಿ. ಅದಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡ್ಲಿಕ್ಕೆ ಸೂಕ್ತ ಇದೆ ಸ್ಥಳ. ಒಳ್ಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರು ಮಾಡಬೇಕು. ಅದರಂತೆ ಆ ಬಸ್ ಸ್ಟ್ಯಾಂಡ್ ದಲ್ಲಿ ಬಸವೇಶ್ವರ ಮೂರ್ತಿ ಇದ್ದದ್ದು ನೋಡಿದ್ರೆ ಬಹಳ ಕೆಟ್ಟ ಅನಿಸ್ತದ. ಹಿಂದೆ ಯಾವಾಗೋ ಒಂದು ಸಿಮೆಂಟಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಆ ಒಂದು ಸಿಂಹಾಸನ ಅದಲ್ಲಿ ಕುಳಿತಿರ್ತಕ್ಕಂಥ ಪುತ್ಥಳಿ ಅದೆಲ್ಲ ಭಗ್ನಾವಸ್ಥೆಯಲ್ಲಿ ಇತ್ತು. ನಾವೆಲ್ಲ ಯುವಕ ಮಂಡಳಿಗಳು ಕುಡ್ಕೊಂಡು ಅದಕ್ಕೆ ಏನೋ ಸ್ವಲ್ಪ ತ್ಯಾಪಿ ಹೆಚ್ಚಿದಾರೆ, ಸಿಮೆಂಟ್ದ್ದು ಮೇಲೆ ಬಣ್ಣ ಬಳದಾರ. ಅದು ಶಾಶ್ವತ ಅಲ್ಲ. ಇವತ್ತಲ್ಲಿ ಮತ್ತೆ ಇನ್ನೊಂದು 4 ದಿನ ಹೋಗ್ತದ ಹಳಾಗಿ. ಅದು ಈಗಲೇ ಅದ್ರ ಬಗ್ಗೆ ಎಸ್ಟಿಮೇಟ್ ಕೂಡ ಆಗ್ಯದ. ಇವತ್ತ ನಾಳೆ ಅಂತ ಹೇಳ್ತಾರ ಶಾಸಕರು. 1.25 ಕೋಟಿ ರೂಪಾಯಿ ಅದಕ್ಕೆ ಎಸ್ಟಿಮೇಟ್ ಮಾಡ್ಯಾರ. ಇನ್ನೂ ಕೂಡ ಎಲ್ಲಿ ಪುತ್ಥಳಿ ಹಾಕ್ಬೇಕು ಅನ್ನೋ ನಿರ್ಣಯ ತಗೊಂಡಿಲ್ಲ. ಅದೇನಾಗ್ಯದ ಫೈಲ್ ಕಡ್ತಳ ಅಲ್ಲೇ ಕೂತು. ಸರ್, ಉಸ್ತುವಾರಿ ಸಚಿವರಿಗೆ ಏನ್ರ ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದೀರಾ ನೀವು? ಉಸ್ತುವಾರಿ ಸಚಿವರು ಅಂತಂದ್ರ ಅವರು ತಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ನೋಡಂಗಿಲ್ಲ ಅವರು. ಆದ್ರೆ ಹೇಳಿಕೆ ಮಾತ್ರ ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಪ್ರವಾಸ ಅಟ್ಟೆ ಹೇಳ್ತಾರ. ಉಳಿದ ಕ್ಷೇತ್ರಗಳು ಏನದ ಬಗ್ಗೆ ಅವರಿಗೆ ಒಟ್ಟ ಅದ್ರ ಬಗ್ಗೆ ಆ ಕಲ್ಪನೆಗೆ ಇಲ್ಲ. ಈಗಲಾದ್ರೂ ಉಸ್ತುವಾರಿ ಅಂದ್ರೆ ಅವ್ರ ಜವಾಬ್ದಾರಿ ಜಿಲ್ಲಾದು. ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಹಳ್ಳಿಗಳ ಮೇಲೆ ನಿಗಾ ಇಡುವಂತ ಜವಾಬ್ದಾರಿ ಉಸ್ತುವಾರಿ ಸಚಿವರದು. ಆದ್ರೆ ಅವರು ಬಬಲೇಶ್ವರ ಮತಕ್ಷೇತ್ರ ಬಿಟ್ಟು ಬಹಳ ಏನೋ ಸಿಂಧಿ ಕಡೆ ಹೋಗ್ಯಾರ. ಅದ್ ಬಿಟ್ಟು ಬಸವನ ಬಾಗೇವಾಡಿ ಕಡೆ ಹೋದಂತ ಉದಾಹರಣೆ ಇಲ್ಲ.
ಸರ್ ಇಂಗ್ಲೇಶ್ವರ ಜನಸಂಖ್ಯೆ ಆದ್ರೆ ಎಷ್ಟು ಅದ ರೀ? ಸುಮಾರು 14ರಿಂದ 15,000 ಜನಸಂಖ್ಯೆ ಇರ್ತಕ್ಕಂಥ ದೊಡ್ಡ ಗ್ರಾಮ ಅದ. ಜನಸಂಖ್ಯೆ ಏನು ಹೆಚ್ಚದ, ಆದ್ರೆ ಅಭಿವೃದ್ಧಿನೇ ಇಲ್ಲ. ಆದ್ರೆ ಇಲ್ಲಿ ಯಾಕೆ ಅಭಿವೃದ್ಧಿಯಿಂದ ವಂಚಿತ ಆಗ್ಯದ ಅಂದ್ರೆ ಇಂಗ್ಲೇಶ್ವರ ಗ್ರಾಮದ ಜನತೆ ಒಂದು ಇಚ್ಛಾಶಕ್ತಿ ಕೊರತೆ ಇದೆ. ನಮ್ಮಲ್ಲಿ ಹೊಲಸ ರಾಜಕಾರಣ ಇದೆ, ಜಾತಿ ರಾಜಕಾರಣ ಅದ. 15-16 ಸಾವಿರ ಜನಸಂಖ್ಯೆ ಇದೆ ಅಂತ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ವಾ ನೀವು ಊರಲ್ಲಿ? ಇದೇ ಜಾತಿ ರಾಜಕಾರಣ ಐತಲ್ಲ. ಯಾರು ಒಂದು ತಂಡ ನಮ್ಮಂತವ್ರು ಹೋಗಿ ಶಾಸಕರಿಗೆ ಭೇಟಿ ಆದ್ರೆ ಮತ್ತೊಬ್ರು ಹೋಗಿ ಬೇಡ, ಅವ್ರು ಹೇಳಿದ್ದು ಬೇಡ ತಿಳ್ಕೊಂಡು ಬರೀ ಕಾಲಿಡ್ ಜಗ್ಗುವಂತ ಕೆಲಸಕ್ಕಾಗಿ ಇವತ್ತು ಇಂಗ್ಲೇಶ್ವರ ಗ್ರಾಮ ಅಭಿವೃದ್ಧಿಯಿಂದ ಸಂಪೂರ್ಣ ವಂಚಿತರಾಗ್ಯದ. ಅದಕ್ಕೆ ನಾವು ಶಾಸಕರಿಗೆ ನಾವು ಇನ್ನೊಮ್ಮೆ ಒತ್ತಾಯ ಮಾಡ್ತೇವೆ, ಯಾರು ಅಭಿವೃದ್ಧಿ ಪರ ನಿಲ್ತಾರೋ ಅಂತವ್ರ ಪರ ಮಾತು ಕೇಳಿ ಕೆಲಸ ಮಾಡಬೇಕು. ತಮ್ಮ ಓಟಿನ ಆಸೆಗೋಸ್ಕರ ಓಟ್ ಸಿಗ್ತದ ಮತ್ತೊಬ್ಬರ ತಿಳ್ಕೊಂಡು ಅಭಿವೃದ್ಧಿ ಬಿಟ್ಟಿದೆ ಆದ್ರೆ ನಾಳೆ ಉಪವಾಸ ಸತ್ಯಾಗ್ರಹನ ಪ್ರಾರಂಭ ಮಾಡ್ತದೆ ಗ್ರಾಮದಲ್ಲಿ. ಸರ್ ಇದೇ ಒಂದ್ 2-3 ತಿಂಗಳ ಹಿಂದ್ಗಡೆ ನನ್ನ ಸುದ್ದಿವಾಣಿಯಿಂದ ಸುದ್ದಿ ಮಾಡಿದ್ವಿ, ನೀವೇ ಕಳಿಸಿ ಸುದ್ದಿ. ಅಲ್ಲಿ ದೇವ್ರ ಗುಡಿ ಮುಂದೆ ಆಗ್ತದ ಗಟ್ರ ಇದ್ದಿದ್ದನ್ನ ಎಲ್ಲ ನೋಡಿ ಸರ್, ಅದೇನು ಸುಧಾರಣೆ ಆಗಿದೆ ಸರ್? ಅದನ್ನ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಅವರು ಬಂದು ವೀಕ್ಷಣೆ ಮಾಡಿ ಅದರೊಂದು ಅಂದಾಜ ಪತ್ರಿಕೆ ತಯಾರು ಮಾಡ್ಯಾರ. ಅದನ್ನ ಸಿಸಿ ರಸ್ತೆ ಮಾಡಿ ಸುಧಾರಣೆ ಮಾಡ್ತೀವಿ ಅಂತ ಹೇಳಿದಾರೆ. ಆ ಸ್ಮಾರಕಕ್ಕೆ ಹೋಗುವಂತ ರಸ್ತೆ ಮಧ್ಯೆಯಲ್ಲಿ ಆ ಚರಂಡಿ ವ್ಯವಸ್ಥೆ ನೋಡಿದ್ರ ಅದೇನ್ ನಾಚಿಕೆ ಬರ್ಬೇಕ್ರಿ. ಗ್ರಾಮಸ್ಥರಿಗೆ ನಾಚಿಕೆ ಬರ್ಬೇಕು, ಸರ್ಕಾರಕ್ಕೂ ನಾಚಿಕೆ ಬರ್ಬೇಕು, ಶಾಸಕರು ನಾಚಿಕೆ ಬರ್ಬೇಕು. ಉಗಿತಾರ್ರಿ ಬಸವಣ್ಣ ಹುಟ್ಟಿದಂತ ಸ್ಥಾನದಲ್ಲಿ ಹೆಂಗಿರ್ಬೇಕು ಜನ, ರಸ್ತೆಗಳು ಹೆಂಗಿರ್ಬೇಕು. ಒಟ್ಟಾರೆ ಇಂಗ್ಲೇಶ್ವರ ಗ್ರಾಮ ಅಂತಂದ್ರೆ ಜಗತ್ತಿನಲ್ಲಿ ತಲೆ ಎತ್ತು ನಿಲ್ಲಬೇಕು. ಯಾಕಂದ್ರೆ ಇವತ್ತು ಏನಾಗ್ಯದ ಪರಿಸ್ಥಿತಿ ಅಂದ್ರೆ ಜಗ ಬೆಳಗಿದ ಜ್ಯೋತಿ ಇನ್ನು ಕತ್ತಲೆ ಅಂತಂದಂಗ ದೀಪದ ಕೆಳಗನೆ ಇವತ್ತು ಕತ್ತಲೆ ಆವರಿಸಿದಂಗ ಇಂಗ್ಲೇಶ್ವರ ಗ್ರಾಮ ಇವತ್ತು ಇನ್ನೂ ಕತ್ತಲೆಯಲ್ಲಿ ಇವತ್ತು ಕಾಲ ಕಳೆಯುವಂತ ಪರಿಸ್ಥಿತಿ ನಿರ್ಮಾಣ. ಸರ್ ಮುಂದಿನ ದಿನಮಾನಗಳಲ್ಲಿ ಒಂದೇಳಿ ನೀವು ಅಭಿವೃದ್ಧಿ ಆಗ್ಲಿಕ್ಕಂದ್ರ ಇಂಗ್ಲೇಶ್ ಗ್ರಾಮ ಹೋರಾಟ ಯಾವ ರೀತಿ ಇರ್ತ? ತಾವೊಂದು ರೈತ ನಾಯಕರು, ಹಿರಿಯ ರೈತ ನಾಯಕರು, ನಿಮ್ಮ ಹೋರಾಟ ಯಾವ ರೀತಿ ಇರ್ತದೆ ಸರ್? ನಾವು ಈಗಾಗಲೇ ಶಾಸಕರಿಗೆ 1 ತಿಂಗಳ ಗಡುವು ಕೊಟ್ಟಿದ್ದೇವೆ, ಇನ್ನೂ ಕೊಡ್ತೇವೆ. 1 ತಿಂಗಳಲ್ಲಿ ಏನು ನಮ್ಮ ಬೇಡಿಕೆಗಳದಾವ, ಮೂಲಭೂತ ಸೌಕರ್ಯ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಬಸ್ ಸ್ಟ್ಯಾಂಡ್ ನಿರ್ಮಾಣ, ಅಲ್ಲಿ ಶೌಚಾಲಯ ಮತ್ತು ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಬಸವೇಶ್ವರ ಅಶ್ವಾರೂಢ ಪಂಚಲೋಹದ ಮೂರ್ತಿ, ಅಲ್ಲಿಂದ ಹಾಲಬಾವಿ, ಐತಿಹಾಸಿಕ ಹಾಲಬಾವಿ ಅಂದ್ರೆ ಬಸವೇಶ್ವರರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಐತಿಹಾಸಿಕ ಹಾಲಬಾವಿ ಇದೆ. ಅಲ್ಲಿಂದ ಸ್ಮಾರಕದವರೆಗೆ ಡಬಲ್ ರೋಡ್ ರಸ್ತೆ ಮತ್ತು ಅಲ್ಲಿ ಮಧ್ಯದಲ್ಲಿ ಡಿವೈಡರ್ ರಸ್ತೆ ಮಾಡಿ ವಿದ್ಯುತ್ ದೀಪಗಳನ್ನ ಅಳವಡಿಸಬೇಕಂತಕ್ಕಂಥದ್ದು ಕೂಡ ಒತ್ತಾಯ ಇದೆ. ಅದನ್ನು ಮಾಡಬೇಕು. ಅದ್ರ ಜೊತೆಗೆ ಜೂನಿಯರ್ ಕಾಲೇಜ್ ಮಾಡ್ಬೇಕು, ಸರ್ಕಾರಿ ಜೂನಿಯರ್ ಕಾಲೇಜ್. ಯಾಕಂದ್ರೆ ನಮ್ಮಲ್ಲಿ ಶೈಕ್ಷಣಿಕವಾಗಿ ಸಂಪೂರ್ಣ ಹಿಂದುಳಿದ ಗ್ರಾಮ. ದೊಡ್ಡ ಗ್ರಾಮ ಇದ್ರು ಕೂಡ 10ನೇ ತರಗತಿ ಬಿಟ್ಟರೆ ಮೇಲ್ಗಡೆ ಇಲ್ಲೇ ಇಲ್ಲ. ಸಂಸ್ಥೆಗಳದಾವು, ಸಂಸ್ಥೆ ಇದ್ರು ಕೂಡ ಅವರು 1000 ಡೊನೇಷನ್ ತಗೋತಾರೆ, ಲಕ್ಷಾಂತರ ಡೊನೇಷನ್ ಬಡ ಮಕ್ಕಳಿಗೆ ಕೊಡಕ್ ಆಗಂಗಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ಕೂಡ ಇಂಗ್ಲೇಶ್ವರಿಗೆ ಪ್ರಾರಂಭ ಮಂಜೂರು ಮಾಡ್ಕೊಂಡ್ ಬರ್ಬೇಕಂತಕ್ಕಂಥದ್ದು ಕೂಡ ನಾವು ಒತ್ತಾಯ ಮಾಡ್ತೀವಿ. ಸರ್ ತಮ್ಮ ಹೆಸರು? ಅರವಿಂದ್ ಕುಲಕರ್ಣಿ, ರೈತ ಪರ ಹೋರಾಟಗಾರ. ವೀಕ್ಷಕರೇ, ಇಲ್ಲಿವರೆಗೆ ಕೇಳಿದ್ರಿ ಆಗ್ತದೆ ಅರವಿಂದ್ ಕುಲಕರ್ಣಿ ರೈತ ಹೋರಾಟಗಾರರು ಆಗ್ತದೆ. ಇಂಗ್ಲೇಶ್ ಗ್ರಾಮ ಆಗ್ತದೆ 15ರಿಂದ 16 ಸಾವಿರ ಜನಸಂಖ್ಯೆ ಕೂಡ ಯಾವುದೇ ಅಭಿವೃದ್ಧಿ ಇಲ್ಲ. ಒಂದು 71 ರಸ್ತೆಗಳಿಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ, ಏನೂ ಇಲ್ಲ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಖೇ ಇಲ್ಲ. ಈ ತರ ಪರಿಸ್ಥಿತಿಗೆ ಬಂದದ. ಇದನ್ನು ಆದಷ್ಟು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಈ ಕಡೆ ಗಮನ ಹರಿಸಿ ಅವರಿಗೆ ಅಭಿವೃದ್ಧಿ ಮಾಡಬೇಕಂತ ನಮ್ಮ ಚಾನಲ್ ಮುಖಾಂತರ ನಾವು ಕೂಡ ಕೇಳ್ಕೊತೀವಿ. ನಾನು ಅಪುರ ಕ್ಷಣ ಸುದ್ದಿಗಾಗಿ ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ ನೋಡ್ತಾರೆ.